ಪ್ರೀತಿಯ ಬಂಧುಗಳೇ ನಮಸ್ಕಾರ. ಮತ್ತೊಮ್ಮೆ ಅಂಧದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತು ನಮ್ಮ ಜೊತೆ ಒಂದು ಕತೆ ಕಂತಿನ 7ನೇ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಒಳ್ಳೆಯ ಕತೆ ಹೇಳಬೇಕು ಅಂತ. ಈ ಮಕ್ಕಳಿಗೆ ಸಾಮಾನ್ಯವಾಗಿ ಮಕ್ಕಳೇ ಪುಸ್ತಕ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಮೇಷ್ಗಳು ಯಾಕೆ ಹೇಳಬೇಕು ಅಂತ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೆ. ಆದರೆ ಮೊನ್ನೆ ಇದು ನೋಡಿದೆ, ಅದು ನಮ್ಮ ಮಾಸ್ತಿಯವ್ರದ್ದು ನವರಾತ್ರಿಗಳ ಕತೆ, ನವರಾತ್ರಿಗಳು ಒಂದು ನವರಾತ್ರಿ ಸಣ್ಣ ಕಥೆಗಳು ಓದೋ ಪುಸ್ತಕ. ಅದು ನೋಡಿದೆ, ಅಂದರೆ ಅದು ಓದ್ತಾ ಇದ್ದೆ, ಭಾಳ ಚೆನ್ನಾಗಿತ್ತು ನನಗದು. ಆವಾಗ ನನಗನ್ನಿಸ್ತು, ಹೌದು, ಮಕ್ಕಳನ್ನು ಗೆಲ್ಲೋಕ್ಕೆ, ಮಕ್ಕಳ ಮನಸ್ಸನ್ನು ಗೆಲ್ಲೋಕ್ಕೆ ಇರುವಂಥ ಅನೇಕ ಮಾಧ್ಯಮಗಳು ಅಥವಾ ಮಾದರಿಯನಿ ಅಥವಾ ನೀವು ದಾರಿನಿ ಏನು ಬಗ್ಗೆ ಕರೀತೀವಿ, ನಾನು ಅದರ ಮಾಧ್ಯಮ ಅಂತ ಕರಿತೀನಿ. ಅದು ಕೇವಲ ಕತೆ ಹೇಳೋದು. ಒಳ್ಳೆಯ ಕತೆ ಹೇಳಿಬಿಡಿ, ಆ ಮಕ್ಕಳು ಭಾಳ ಪ್ರೀತಿಯಿಂದ ಕತೆ ಕೇಳ್ತವೆ. ಅದಕ್ಕೆ ನಾನು ಕತೆ ಹೇಳೋ ಅಭ್ಯಾಸ ಮಾಡಬೇಕು ಅಂತಲೇ ನಾನು ಈ ಸಂಚಿಕೆ ಮಾಡ್ತಾಯಿದ್ದೀನಿ. ಏನಂದರೆ, ಇವತ್ತೊಂದು ಕತೆ, ಅದ್ಯಾವುದೋ ಒಂದು ದೇವಸ್ಥಾನ ಅಂತೆ. ಆ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಒಬ್ಬ ಹುಡುಗ, ಅವನಿಗೆ ತುಳಸಿ ಹೆಸರು ಕೊಟ್ಟಿದ್ದರಂತೆ. ಅದು ಬೆಳಗ್ಗೆ ವಾಟ್ಸಪ್ಪಲ್ಲಿ ಓದ್ತಾ ಇದ್ದೆ, ಭಾಳ ಚೆನ್ನಾಗಿತ್ತು ಕತೆ ಅದು. ಅದಕ್ಕೆ ನಿಮ್ಮದು ಹಂಚ್ಕೋಬೇಕು ಅಂತ ಅನಿಸ್ತು. ತುಳಸಿ ಅಂತ ಒಬ್ಬ ಸೇವಕ, ಒಬ್ಬ ಅರ್ಚಕರು ದೇವಸ್ಥಾನದಲ್ಲಿ. ಆ ತುಳಸಿನೂ ಏನಪ್ಪ, ಅರ್ಚಕರು ಹೊಟ್ಟೆಪಾಡು ಕೆಲಸ ಮಾಡ್ತಾಯಿದ್ರು ಅರ್ಚಕರು. ಅವ್ರು ಸಾಮಾನ್ಯ ಅಂತ ವಿಶೇಷವಾಗಿ ಮಾಮೂಲಿ ದೈನಂದಿನ ಪೂಜೆ ಮಾಡೋದು ಏನು ಹೇಳ್ತೀರಿ, ಪುರಸ್ಕಾರ ಮಾಡಿ ಏನು ಹೇಳ್ತೀರಿ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಆದರೆ ಈ ತುಳಸಿ ಇದ್ನಲ್ಲ, ಅವನು ಹಂಗಲ್ಲ. ಅವನ ವಿಶೇಷ ಏನಪ್ಪ ಅಂದರೆ, ಅವನು ಸರ್ವವನ್ನು ಕೃಷ್ಣಾರ್ಪಣ ವಸ್ತು ಅನ್ನೋ ಭಾವನೆಯಲ್ಲಿ ಅವನು ಮಾಡ್ತಾ ಇದ್ದಂತೆ. ಏನೇ ಕೆಲಸ ಮಾಡಿದ್ರು ಕೂಡ ಇದು ಸರ್ವವು ಕೃಷ್ಣಾರ್ಪಣ ವಸ್ತು ಅಂತೇಳಿ ಆ ಪ್ರೀತಿಯಿಂದ ಮಾಡ್ತಿದ್ದಂಥನು. ಅವನು ಮಾಡೋ ಕೆಲಸದಲ್ಲಿ ಏನಿತ್ತು, ಪ್ರೀತಿ ತುಂಬಿತ್ತು. ಆದರೆ ಅರ್ಚಕರದು ಪ್ರೀತಿ ಅಲ್ಲ ಅವ್ರದ್ದು, ಅವ್ರದ್ದು ಕೆಲಸ ಅಷ್ಟೇ ಅವ್ರದ್ದು. ಇವರು ಚೆನ್ನಾಗಿ ಬರೀತಾರೆ, ನಮ್ಮ ಕಬೀರದಾಸ್ ಚೆನ್ನಾಗಿ ಬರೀತಾರೆ. ಕಂತಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ, ಪ್ರೇಮವೆಂಬ 2 ಅಕ್ಷರವನ್ನು ಅರಿತವನೇ ಪಂಡಿತ ಅಂತ ಬರೀತಾರೆ ಅವರು. ಆದರೆ ಆ ಪ್ರೇಮ ನಮ್ಗೆ ಅರಿಬೇಕಲ್ಲ ಬಂಧುಗಳೇ. ಇಲ್ಲೇನಾಯಿತು ಅಂದರೆ, ಈ ತುಳಸಿಯನ್ನು ಒಂದು ಕೆಲಸ ಏನು, ಪ್ರತಿದಿನ ಬೆಳಗ್ಗೆ ಎದ್ದು ದೇವಸ್ಥಾನ ಸ್ವಚ್ಛ ಮಾಡಿ ನೀರೆಲ್ಲ ತಂದುಕೊಟ್ಟು ಅಲ್ಲಿ ಹೋಗಿ ಆ ದೊಡ್ಡ ತೋಟ ಬೆಳೆಸಿದ್ರಂತೆ. ಆ ತೋಟದಲ್ಲಿರ್ತಕ್ಕಂಥ ಹೂಗಳನ್ನೆಲ್ಲ ಕಿತ್ಕೊಬಂದು ಮಾಲೆ ಮಾಡಿ ಅದರ ಹಾರ ಮಾಡಿ ದೇವಸ್ಥಾನಕ್ಕೆ ಅರ್ಚಕರಿಗೆ ಕೊಡೋದು. ಅವನೇನೋ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಅವನು ಹೂಗಳು ಕೀಳಬೇಕಾದ್ರೆ ಏನು ಮಾಡ್ತಿದ್ದ, ಆ ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತಾ ಎಲ್ಲ ಕಿದ್ದ ಮೇಲೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಆ ಮಾಲೆಯೆಲ್ಲನ ಒಂದು 15 ಮಾಲೆ ಆಗ್ತಿತ್ತಂತೆ. ಅಷ್ಟನ್ನು ತಗೊಂಡು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಅರ್ಚಕರಿಗೆ ಕೈ ಕೊಡ್ತಿದ್ದ. ಒಂದು 2 ಸರಿ ಏನಾಯಿತು ಅಂದರೆ, ಅರ್ಚಕರು ಅವನ ಕೈಯಿಂದ ಮಾಲೆ ಇಸ್ಕೊಂಡು ನೋಡ್ತಾರೆ. ಅದಾಗಲೇ ಅವನ ಕೃಷ್ಣನ ಮೇಲೆ ಒಳ್ಳೆ ಹೂಗಳು ಫಳ ಶೋಭಿಸ್ತಾ ಇದೆ. ಅರ್ಚಕರಿಗೆ ಆಶ್ಚರ್ಯ, ಅರೆ ಇನ್ನೂ ನಾನು ಪೂಜೆನ ಮಾಡಿಲ್ಲ, ಇನ್ನು ಈಗಷ್ಟೇ ಅಭಿಷೇಕ ಆಗಿದೆ, ಅದು ಹೇಗೆ ಹೂಗಳು ಬಂತು, ಅದು ಇಷ್ಟೊಂದು ಸುಂದರವಾಗಿರೋ ಹೂಗಳು ಹೇಗೆ ಬಂತು ಅಂಥೇಳಿ ಅರ್ಚಕರಿಗೆ ಒಂಥರ ಭಾಳ ಜಿಗುಪ್ಸಾಗೋಯ್ತು. ಇದನ್ನು 2-3 ದಿನ ನೋಡಿದ ಮೇಲೆ ಅವ್ರು ಸಹಿಸೋಕ್ಕಾಗಿಲ್ಲ. ಮಾನವನ ಸಹಜ ಗುಣ ಇದು, ಸಹಿಸೋಕ್ಕಾಗಿಲ್ಲ. ಏನು ಮಾಡಿದ್ರು, ಆ ತುಳಸಿನ ಕರ್ತಿದ್ದೆ, ನೋಡಪ್ಪ ನೀನು ಯಾಕೆ ಹಿಂಗೆ ಮಾಡ್ತಾಯಿದ್ಯಾ, ನೀನು ನೇರವಾಗಿ ಕೃಷ್ಣನ್ ನೀನು ಹಾಕೋಂಗಿಲ್ಲ, ಅದಕ್ಕೆ ನಿನಗೆ ಅರ್ಹತೆ ಇಲ್ಲ ನಿನಗೆ, ಅದು ನಾನು ಮಾತ್ರ ಹಾಕ್ಬೇಕಷ್ಟೇ, ನಾನು ಅರ್ಚಕರು. ಅದಕ್ಕೆ ಮಂತ್ರ ತಂತ್ರ ಅಂತೆಲ್ಲ ಇರುತ್ತೆ, ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ, ಹೀಗೆ ಮಾಡಬೇಕು ಅಂತಿರುತ್ತೆ, ಹಾಗೆ ನೀನು ಮಾಡಬಾರ್ದು, ಕೊಡಿಲ್ಲಿ. ಅವ್ರು ಹೇಳ್ದ, ಭಟ್ರೆ ನಾನು ಹಂಗೆ ಮಾಡ್ತಾಯಿಲ್ಲ, ನೋಡಿ ನಾನು ನಿಮಗೆಲ್ಲ ಕೊಡ್ತಾಯಿದ್ದೀನಿ ಅಂತೇಳಿ ಅವ್ರಿಗೆ ಕೊಟ್ಟರು ಕೂಡ ತಿರ್ಗಿ ಹಂಗೆ ಆಗ್ತಾಯಿತ್ತು. ಅವ್ರಿಗೆ ಯಾಕೋ ಸರಿ ಕಾಣಲಿಲ್ಲ, ಅನುಮಾನ ಬಂತವ್ರಿಗೆ, ಏನೋ ನಡೀತದೆ ಇಲ್ಲಿ ಸಂಚು ಅಂತ. ಏನು ಮಾಡಿದ್ರು, ಆ ತುಳಸಿ ಇದ್ನಲ್ಲ
ಅವನನ್ನು ಆ ಕೆಲಸದಿಂದ ಕಿತ್ಬಿಟ್ಟು, ನೋಡಪ್ಪ ನೀನು ತೋಟಕ್ಕೆ ಹೋಗಬೇಡ, ಹೂವನ್ನು ಮುಟ್ಲೇಬೇಡ, ಒಂದು ಕೆಲಸ ಮಾಡು, ಈ ನಮ್ಮ ಬಾವಿ ಇದೆಯಲ್ಲ ಆ ಬಾವಿಯಲ್ಲಿ ಸುಮಾರು ಒಂದು 50 ಬಿಂದಿಗೆ ನೀರು ಬೇಕು ನಮಗೆ, ಮಡಿ ನೀರು ತುಂಬಿ 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 ಒಂದು ಡ್ರಮ್ಮಲ್ಲಿ ಹಾಕಿ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡಿ ಸಾಕು ಅಂತ ಹೇಳಿದ್ರು. ಅವನು ಏನು ಮಾಡ್ದೆ, ಅಯ್ಯೋ ಹೆಂಗಿದ್ರು ಸಂಬಳ ಕೊಡ್ತಾರೆ, ಯಾಕೆ ಸುಮ್ಮನೆ ನಾವು ಗೊಂದಲ ಮಾಡ್ಕೊಳ್ಳೋದು, ಅದು ಕೃಷ್ಣನ ಕೆಲಸನೇ, ಹೇಳೋಕ್ಕಲ್ಲ ಕೃಷ್ಣನಿಗೆ ಆಜ್ಞೆ ಮಾಡಿರ್ಬೋದು ಅಂತ ನನ್ನ ಮನಸ್ಸಲ್ಲಿ ಭಾವಿಸ್ಕೊಂಡು ಅದನ್ನು ಕೃಷ್ಣಜ್ಞೆ ಸಮರ್ಪಣೆ ಮಾಡಿ ಏನು ಮಾಡ್ದೆ, ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಪಟ್ಟರು ಎದ್ದೇಳೋದ್ರೊಳಗಡೆ ಎಲ್ಲ ಸಜ್ಜು ಮಾಡಿಬಿಡ್ತಿದ್ದ. 2-3 ಜನ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ. ಆ ಕೃಷ್ಣನ ಮೈ ಮೇಲೆಲ್ಲ ನೀರು, ಗರ್ಭಗುಡಿಲೆಲ್ಲ ನೀರು ತ್ಯಾವಾಗಿದೆ. ಅಭಿಷೇಕ ಮಾಡಿದಾಗ ಯಾವ ಪರಿಸ್ಥಿತಿ ಇರುತ್ತೋ ಆ ಪರಿಸ್ಥಿತಿ ಇದೆ. ಅಯ್ಯೋ ದೇವ್ರೆ ಏನಪ್ಪ ಇದು ಅಂದರು. ತಿರ್ಗಾ ಅವನ್ನ ಕರೆದು ಬೈದರು. ಅವನ ಸ್ವಾಮಿ ನಾನೇನು ಮಾಡಿಲ್ಲ ಅಂದ. ಅವರು ಯಾಕೋ ಸರಿ ಹೋಗಿಲ್ಲ ಇದು. ಏಯ್ ಒಂದು ಕೆಲಸ ಮಾಡೋ, ನಾಳೆದ ನೀನು ಪಾಕಶಾಲೆಗೆ ಹೊಟ್ಟೋಗು, ಅಡುಗೆ ಮನೆಗೆ ಹೊಟ್ಟೋಗು ಅಂದರು. ಅವ್ರ ಲೆಕ್ಕಾಚಾರ ಏನು ಅಂದರೆ, ಅಡುಗೆ ಮನೆ ಎಲ್ಲ ನೈವೇದ್ಯನ ಅವರು ಪೂಜೆ ಮಾಡಿದ್ಮೇಲೆ ತಾನೇ ಅವ್ರ ನೈವೇದ್ಯ ತಂದ್ಕೊಡೋದು. ಹಾಗಾಗಿ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು, ಯಾಕಂದ್ರೆ ನೈವೇದ್ಯ ಇಲ್ಲ ಇತ್ತಲ್ಲ, ಸರಿ ಅವನನ್ನು ಪಾಕಶಾಲೆಗೆ ಬಿಸಾಕಿದ್ರು. ಅಲ್ಲೋದ್ರ ಅಲ್ಲೊಂದು ಕೆಲಸ ಏನು, ಅಡುಗೆ ಮಾಡೋದಲ್ಲ, ಅಡುಗೆ ಮಾಡೋರು ಸಹಾಯ ಮಾಡೋದು ಅಷ್ಟೇ ಒಂದು ಕೆಲಸ ಅಲ್ಲಿ. ಆಯಿತು ಅಂದವನು ಏನು ಮಾಡ್ದ, ಅಲ್ಲೋದ. ಏನು ತರಕಾರಿ ಕಟ್ ಮಾಡೋದೇನು ಹೇಳ್ತೀರಾ, ಸ್ವಚ್ಛ ಮಾಡಿ ಇದ್ದು ಭಾಳ ನೀಟಾಗಿ ಒಳ್ಳೆ ಅಡುಗೆ ಬರ್ತಾಯಿತ್ತು. ಒಂದು ಸರಿ ಏನಾಯಿತು ಅಂದರೆ, ಬೆಳಗ್ಗೆ ಪೂಜೆ ಆಗಿದೆ, ಇನ್ನೂ ನೈವೇದ್ಯ ಮಾಡಿಲ್ಲ, ಆಗಲೇ ಕೃಷ್ಣನ ಬಾಯಲ್ಲಿ ಸಕ್ಕರೆ ಪೊಂಗಲ್ಲು ಕಾಣಿಸ್ತಾ ಇದೆ. ಸಕ್ಕರೆ ಪೊಂಗಲ್ಲು ಅವ್ರು ನೋಡಿದ್ರು, ಇದೇನು ಮಾರ ಇದು ಅಂದರು. ಅಲ್ಲಪ್ಪ ಇದೇನು ಮಾರ ಸಕ್ಕರೆ ಪೊಂಗಲ್, ನಾನಿನ್ನೂ ನೈವೇದ್ಯನೇ ಮಾಡಿ ಹೆಂಗೆ ಬಂತಿದ್ದು ಅಂದರು. ಅವನು ಹೇಳಿದ, ಸ್ವಾಮಿ ನನಗೇನು ಗೊತ್ತು, ನಾನೇನು ಮಾಡ್ತೀನಿ, ಅವ್ರು ಏನು ಅಡುಗೆ ಮಾಡಿಕೊಡ್ತಾರೋ ಅದು ತೊಗೊಂಬಂದಿರ್ತೀನಿ, ಕೃಷ್ಣಾರ್ಪಣ ಮಸ್ತು ಅಂತೀನಿ ಅಷ್ಟೇ ಎಂದ ಅವನು. ಅವ್ರಿಗೆ ಯಾಕೋ ಸಹಿಸೋಕ್ಕಾಗಿಲ್ಲ, ಏನೋ ನಡೀತಾ ಇದೆ ಅಂತ ಅವನು ದೇವಸ್ಥಾನದಿಂದ ಆಚೆ ಹಾಕ್ಬೇಕು ಅಂದ್ಬಿಟ್ಟು, ಲೈ ತುಳಸಿ ನಾಳೆ ಒಂದು ಕೆಲಸ ಮಾಡಯ್ಯ, ನೀನು ಇನ್ಮೇಲೆಲ್ಲರೂ ಬರುವಂಥ ಭಕ್ತಾದಿಗಳ ಪಾದರಕ್ಷೆಯನ್ನು ಕಾಯಕ್ಕೆ ಹೋಗು ಅಂತ ಹಾಕ್ಬಿಟ್ರಂತೆ. ಅವನೇನು ಮಾಡ್ದ, ಆಯಿತು ಅಂತ ಅದಕ್ಕೂ ಹೋದ. ಕೃಷ್ಣಾರ್ಪಣ ಮಸ್ತು ಅವ್ನಿಗೆ ಏನಾಗಬೇಕಾದ್ರೆ ಯಾವ ಇಲ್ಲ ಅವನಿಗೇನಂತೆ. ಸರಿ ಅಲ್ಲಿಗೂ ಹೋದರೆ ಅಲ್ಲಿ ಕಾಯ್ತಾ ಇದ್ರೆ ಸರಿ ಒಂದು ಸರಿ ಆಯಿತು, ಒಂದು ವಿಚಿತ್ರ. ಆ ದೇವಸ್ಥಾನ ಒಳಗಡೆ ಗರ್ಭಗುಡಿಯ ಮುಂದೆಗಡೆ ಆ ಕೃಷ್ಣಂದು ಕರೆಕ್ಟಾಗಿ ಆ ಗರ್ಭಗುಡಿ ಇತ್ತು ನೋಡಿ, ಆ ಗರ್ಭಗುಡಿ ಮುಂದೆನೇ ಒಂದು ಒಳಗಡೆನೆ ಯಾವುದೋ ಒಂದು ಸಾಮಾನ್ಯವಾದ ಚಪ್ಪಲಿ ಇದೆ ಅಲ್ಲಿ. ಅರ್ಚಕರು ನೋಡಿದ್ರು, ಏನು ನ್ಯಾಯ ಇದು, ಅಲ್ಲ ನಾವು ದೇವಸ್ಥಾನದ ಪ್ರಾಕಾರದ ಒಳಗಡೆ ಚಪ್ಪಲಿಗಳು ಹಾಕೋ ಬರೋದಿಲ್ಲ ಅಂತ, ಅದರಲ್ಲಿ ಅದು ಗರ್ಭಗುಡಿ ಒಳಗಡೆ ಚಪ್ಪಲಿ, ಛೇ ಏನಿದು ಅಂತು. ಆಗ ಆ ಗರ್ಭಗುಡಿ ಒಳಗೆ ಬಲಗಡೆಯಿಂದ ಒಂದು ಧ್ವನಿ ಬಂತಂತೆ, ಶರೀರವಾಣಿ ಆಯ್ತಂತೆ. ಅಯ್ಯ ಅರ್ಚಕರೇ ಯೋಚನೆ ಮಾಡಬೇಡಿ, ನಾನೇ ಆ ಕೃಷ್ಣ, ಅವನು ನಿಮ್ಮ ತುಳಸಿದನಲ್ಲ, ಅವ್ರ ಕೈ ನಾನು ತ ಹಾಕ್ಸ್ಕೊಂಡಿದ್ದೀನಿ. ಯಾಕೆಂದರೆ ಅವನೇನು ಮಾಡ್ತಾನೆ ಗೊತ್ತಾ, ನೀವು ಹೊಟ್ಟೆ ಪಾಡಿಗೆ ಮತ್ತು ಇನ್ನು ಕೆಲಸ ಅಂತ ಮಾಡ್ತಾ ಇದ್ದೀರಿ, ಅದನ್ನು ಅವನು ಕೆಲಸ ಅಂತ ಮಾಡ್ತಾ ಇಲ್ಲ. ಅವನೇನು ಮಾಡ್ತಾನೆ, ಸರ್ವವೂ ಕೃಷ್ಣಂದೇ, ಸರ್ವವೂ ಪರಮಾತ್ಮ ಪ್ರೀತಿಯಾಗಿಲ್ಬಿಟ್ಟು ಕೃಷ್ಣಾರ್ಪಣ ವಸ್ತು ಅಂತ ಅವನ್ನೆಲ್ಲ ನಂಗೆ ಅರ್ಪಣೆ ಮಾಡ್ತಾಯಿದ್ದಾನೆ. ಅರ್ಪಣೆ ಮಾಡ್ತಾ ಇರೋದ್ರಿಂದ ನೀವು ಹೂಗಳು ಹೇಳಿದ್ರಿ, ಆ ಹೂಗಳು ಅಷ್ಟೇ ಅವನೇನು ಮಾಡ್ತಿದ್ದ, ಕೃಷ್ಣಾರ್ಪಣ ವಸ್ತು ಅಂತ ತಂದು ಹಿಡಿದಿದ್ನಲ್ಲ, ಅದು ನೀವು ಮಂತ್ರವಾಗಿ ಮೊದಲೇ ಅದನ್ನು ನಂಗೆ ಅರ್ಪಣೆ ಆಗ್ತಾಯಿತ್ತು. ಪ್ರತಿಯೊಂದು ಹಿಂಗೆ ಆಗ್ತಾಯಿತ್ತು, ಅಡುಗೆನೂ ಹಂಗೆ ಆಗ್ತಾಯಿತ್ತು, ಇದು ಹಂಗೆ ಆಗ್ತಾಯಿತ್ತು. ಅಂದ್ರೆ ಅರ್ಥ ಏನು, ಇಲ್ಲಿ ಮಂತ್ರಕ್ಕೆ ಮಂತ್ರ ಮುಖ್ಯ ಅಲ್ಲ, ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಅಂತ ಪುರಂದರದಾಸರು ಕೇಳ್ತಾರೆ. ಹಾಗಾಗಿ ಶುದ್ಧವಾದ ಮನಸ್ಸಿನಿಂದ ಅವನು ಮಾಡ್ತಾ ಇದ್ದರಿಂದ ಅವೆಲ್ಲವೂ ನನಗೆ ತಲುಪ್ತು ಅಂತ ಕೃಷ್ಣನೇ ಆ ಭಟ್ರಿಗೆ ಹೇಳ್ದ. ಆ ಭಟ್ರಿಗೆ ಆವತ್ತಿಂದ ತುಳಸಿ ನಮಸ್ಕಾರ ಮಾಡಿ ಅವನನ್ನು ಅವರು
ಸಂವ ಕಂಡ್ರು ಅಂತ ಒಂದು ಕತೆ. ಇದು ನನಗೆ ಯಾಕೆ ನೆನಪಾಯ್ತು ಅಂದರೆ, ಈ ನವರಾತ್ರಿ ಕಥೆಗಳ ಪುಸ್ತಕ ಬರುತ್ತೆ. ಅಲ್ಲಿ ಇವ್ರು ಬರೀತಾರೆ, ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೀತಾರೆ. ಒಂದೇನೋ ಇಬ್ಬರು ಅರ್ಚಕರಂತೆ, ಒಬ್ಬರು ದೊಡ್ಡ ಅರ್ಚಕರು, ಒಬ್ಬರು ಚಿಕ್ಕ ಅರ್ಚಕರು. ದೊಡ್ಡ ಅರ್ಚಕರು ಒಳ್ಳೆ ವೇದ ಪಂಡಿತ, ವೇದ ಚೆನ್ನಾಗಿ ಕಲಿತಿದ್ದಾರಂತೆ. ಸಣ್ಣ ಅರ್ಚಕರು ಏನು ಕಲಿತಿರಲಿಲ್ಲ, ಆದ್ರೂ ಅವರು ಇವರೆಲ್ಲ ಓದಾಗಿರಲಿ ಅಂತ ಅವ್ರನ್ನ ನೇಮಕ ಮಾಡಿ ಇಟ್ಟಿದ್ರಂತೆ. ಆಗ ಅವರು ಪೂಜೆ ಮಾಡ್ಬೇಕಾರೆ, ಯಾರೋ ಆ ಸಣ್ಣ ಅರ್ಚಕರಿದ್ರಲ್ಲ ಅವ್ರು ಪೂಜೆ ಮಾಡ್ಬೇಕಾರೆ ಅವರು ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ. ವತ್ಸಲೋ ವತ್ಸಲೋ ವತ್ಸಿ ರತ್ನಗರ್ಬೋಧನೇಶ್ವರ ಅನ್ನೋ ಕಥೆ ಒಂದು ಶ್ಲೋಕ ಬರುತ್ತೆ. ಅದನ್ನು ಅವ್ರೇನು ಮಾಡ್ತಿದ್ರಂತೆ, ಹೊಚ್ಚಾಳೋ ಹೊಚ್ಚಾಳೋ ಹುಚ್ಚಿ ಎಂತಿದ್ರಂಥವ್ರು. ಅಲ್ಲಿರೋ ಜನಕ್ಕೆಲ್ಲ ಒಂದು ಮುಜುಗರ, ಏನು ಅರೆ ಒಂದು ಶ್ಲೋಕ ತಪ್ಪು ಹೇಳ್ತಾನೆ ಅಯೋಗ್ಯ ಇವನು ಅಂಥೇಳಿ ಎಲ್ಲರಿಗೂ ಕಂಪ್ಲೇಂಟೆಲ್ಲ ಮಾಡಿದಂಥ ಅಧಿಕಾರಿಗಳಿಗೆ ಒಂದಿನ ದೊಡ್ಡ ಆಚಾರ ಬಂದು, ಸುಮ್ಮನಿರಿ ನಾನು ಗಮನಿಸ್ತೀನಿ ಅಂದ್ಬಿಟ್ಟು ದಂಡಾಧಿಕಾರಿಗಳ ಜೊತೆ ಬಂದು ಹಿಂದೆ ಕೂತಿದ್ದಂತೆ ಕಂಬದ ಹತ್ರ. ಈ ಮನುಷ್ಯ ಪೂಜೆ ಮಾಡಿದ ಹೊಚ್ಚಾಳೋ ಹುಚ್ಚಿ ಅಂತ ಹೇಳಿದ್ರು. ಆದರೆ ಆತನ ಕಣ್ಣಲ್ಲಿ ಗೊಳೋ ಅಂತ ನೀರು. ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಆದಮೇಲೆ ಈ ಪ್ರಧಾನ ಅರ್ಚಕರು ಮತ್ತು ದಂಡಾಧಿಕಾರಿಗಳು ಬಂದು ಕೇಳಿದಂತೆ, ಅಲ್ರಿ ಅಭಿಷೇಕ ಮಾಡ್ಬೇಕಾದ್ರೆ ನೀವು ಅಳ್ತಾ ಇದ್ದೀರಲ್ಲ ಯಾಕೆ, ಆ ಮಂತ್ರ ತಪ್ಪು ಬೀಳ್ತಾ ಇರಲ್ಲ ಯಾಕೆ ಇದು ಕೇಳೋದಂತೆ. ಆಗ ಆ ಅರ್ಚಕ ಹೇಳಿದಂತೆ, ಸ್ವಾಮಿ ನಮ್ಮ ಮಂತ್ರ ಎಲ್ಲ ಬರಲ್ಲ, ಆದರೆ ಅಭಿಷೇಕ ಮಾಡಬೇಕಾದ್ರೆ ಹಾಲು ಮೊದಲೇ ಇದು ತಣ್ಣಗಿರುತ್ತೆ, ಅದ್ರ ಮೇಲೆ ನಾನು ನೀರು ಬೇರೆ ಹಾಕ್ತೀನಾ, ಅವ್ನಿಗೆ ಪಾಪ ಚಳಿ ಆಗಲ್ಲ ಇವಂಗೆ ವಿಷ್ಣುವಿಗೆ. ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ, ಈ ಲಕ್ಷ್ಮೀ ಇದ್ದಾಳಲ್ಲ, ಹೊಚ್ಚಿದಾಳೋ ಹುಚ್ಚಿ ಅಂದರೆ ಒಂದು ಬೆಸಿಡಿನ ಹೊಚ್ಚಿದಾಳೋ ಹೆಂಗೋ ಹುಚ್ಚಿಗಳು ಸುಮ್ಮನೆ ಕೂತಿದ್ದಾಳಲ್ಲ ಅನ್ನೋ ಭಾವನೆಯಲ್ಲಿ ಅವು ಪಾಪ ಅವ್ರು ಚಳಿ ಆಗ್ತಲ್ಲ ಅಂದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದಾಗ ಅವ್ರು ಹೇಳಿದಂತೆ, ನನ್ನ ಮಂತ್ರ ಆ ಪರಮಾತ್ಮನಿಗೆ ಮುಟ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈತನ ಹೃದಯ ತುಂಬಿದ ಭಕ್ತಿ ಆ ಪರಮಾತ್ಮ ಮುಟ್ತು ಅಂತ ಒಂದು ಕತೆ. ಈ ಥರ ಸಣ್ಣ ಕಥೆಗಳನ್ನು ಮಕ್ಕಳಿಗೆ ಹೇಳಿದಾಗ ಅವರ ಮನಸ್ಸು ಪರಿವರ್ತನೆ ಆಗೋದರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ನಾನು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇರೋದು. ಹಾಗಾಗಿ ಈ ಸಂಚಿಕೆಯನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳ್ತಾ ಈ ಸಂಚಿಕೆಯೊಂದಿಗೆ ಮುಕ್ತಾಯ ಮಾಡಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ನಮಸ್ಕಾರ.